ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಮತ್ತೊಮ್ಮೆ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಸಿಎಂ, ಡಿಸಿಎಂ ಹಾಗೆ ಸಚಿವರಿಗೆ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರು ರಸ್ತೆಗಳು ಯಾಕಿಷ್ಟು ಕೆಟ್ಟದಾಗಿವೆ ಅಂತ ಹೇಳಿ ನಮ್ಮ ಕ್ಯಾಂಪಸ್ಗೆ ಬಂದಿದ್ದಂತಹ ವಿದೇಶಿ ಉದ್ಯಮಿಯೊಬ್ಬರು ನನ್ನ ಹತ್ರ ಪ್ರಶ್ನೆ ಮಾಡಿದ್ರು. ಯಾಕಿಷ್ಟು ರಸ್ತೆಯಲ್ಲಿ ರಾಶಿ ರಾಶಿ ಕಸ ಇದೆ ಅಂತ ಹೇಳಿ ನನ್ನ ಹತ್ರ ಪ್ರಶ್ನೆ ಮಾಡಿದ್ರು ಅಂತ ಹೇಳಿ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ಸಚಿವ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಬೆಂಗಳೂರಿಗೆ ಕಿರಣ್ ಬಯೋಟೆಕ್ನಾಲಜಿ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಕೂಡ ಕಿರಣ್ ಅವರಿಗೆ ಎಲ್ಲವನ್ನ ಕೊಟ್ಟಿದೆ. ಗುಂಡಿ ಸಂಪೂರ್ಣವಾಗಿ ಮುಚ್ಚೋಕೆ ಸ್ವಲ್ಪ ಸಮಯ ಬೇಕು, ಇದರ ಚರ್ಚೆಯ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್. ಕಿರಣ್ ಮಜುಮ್ದಾರ್ ಶಾ ಬೆಂಗಳೂರಿನ ಈ ದೇಶದ ಪ್ರಖ್ಯಾತ ಉದ್ಯಮಿ, ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ. ಆಕೆ ಮಾಡಿದಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಆಕೆ ಟ್ವೀಟ್ ಮಾಡಿದ್ದೇನು ಅಂತಂದ್ರೆ, ಬಯೋಕಾನ್ ಪಾರ್ಕ್ಗೆ ಭೇಟಿ ನೀಡಿದ್ದಂತಹ ವಿದೇಶಿ ಉದ್ಯಮಿಯೊಬ್ರು ರಸ್ತೆಗಳು ಯಾಕಿಷ್ಟೊಂದು ಕೆಟ್ಟದಾಗಿವೆ ಮತ್ತು ರಸ್ತೆ ಸುತ್ತಮುತ್ತ ಯಾಕಿಷ್ಟು ಕಸ ಇದೆ, ಸರ್ಕಾರ ಇನ್ವೆಸ್ಟ್ಮೆಂಟ್ ನ ಬೆಂಬಲಿಸೋದಕ್ಕೆ ಬಯಸೋದಿಲ್ವಾ? ನಾನು ಚೀನಾದಿಂದ ಬಂದಿದ್ದೀನಿ, ಇನ್ವೆಸ್ಟ್ಮೆಂಟ್ಗೆ ಇಷ್ಟು ಅನುಕೂಲಕರ ವಾತಾವರಣ ಇದ್ದಾಗ ಭಾರತ ಯಾಕೆ ಕ್ರಮಗಳನ್ನ ಕೈಗೊಳ್ಳೋಕ್ ಸಾಧ್ಯವಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಕಿರಣ್ ಮಜುಮ್ದಾರ್ ಬಳಿ ಚೀನಾದಿಂದ ಬಂದಿದ್ದಂಥ ಆ ಉದ್ಯಮಿ ಹೇಳಿದ್ರಂತೆ. ಅದನ್ನೇ ಯಥಾವತ್ತಾಗಿ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಟ್ಯಾಗ್ ಮಾಡಿದ್ದಾರೆ ಬಯೋಕಾನ್ ಮುಖ್ಯಸ್ಥಿಯಾಗಿರುವಂತಹ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮಗೆ ಗೊತ್ತಿದೆ. ಸಿಕ್ಕಲ್ ಜನ ಪ್ರಾಣ ಕಳ್ಕೊಳ್ತಿದ್ದಾರೆ, ಕೈಕಾಲು ಮುರ್ಕೊಳ್ತಿದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿರೋದು ಸರ್ಕಾರ, ಹಾಗಾಗಿ ಸರ್ಕಾರಕ್ಕೆ ಟ್ಯಾಗ್ ಮಾಡಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟವರ ಉತ್ತರವನ್ನ ನೀವು ಗಮನಿಸಬೇಕು. ಎಂಬಿ ಪಾಟೀಲ್ ಕೊಟ್ಟಂತಹ ರಿಯಾಕ್ಷನ್ ಏನು ನೋಡೋಣ ಬನ್ನಿ. ಕಿರಣ್ ಮಜುಮ್ದಾರ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ ನಲ್ಲಿ ಟೆಕ್ನಾಲಜಿಲಿ ಕಾಣಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವರು ಎಲ್ಲವನ್ನೂ ಕೂಡ ಕೊಟ್ಟಿದೆ. ಇಟ್ ಇಸ್ ಮ್ಯೂಚುವಲ್. ಈಗ ಮಳೆ ಆದ್ಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಬಹಳ ದೊಡ್ಡ ರೀತಿ, ಮೊನ್ನೆ ನೀವು ಬರೀ ಕೇವಲ ಬೆಳೆ ಹಾನಿ ಆಮೇಲೆ ಇವೆಲ್ಲನೂ ಕೂಡ ನೋಡಿದ್ದೀರಿ. ಆದ್ರೆ ಇಡೀ ರಾಜ್ಯದಲ್ಲಿ ಮಳೆ ಹಾನಿಗೆ ಮತ್ತು ಅಲ್ಲಿ ಭೀಮಾ ಇದರಲ್ಲಿ ಫ್ಲಡ್ನಲ್ಲಿ ಇಡೀ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಹಿಡ್ಕೊಂಡು, ಸ್ಟೇಟ್ ಹೈವೇಸ್ ಹಿಡ್ಕೊಂಡು, ಗ್ರಾಮೀಣ ರಸ್ತೆಗಳು ಹಿಡ್ಕೊಂಡು, ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ಪಿಡಬ್ಲ್ಯೂ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಮನೆಗಳಿರ್ಬೋದು. ಈ ಸಲ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆನೇ ತಗೊಳ್ಳಿ, 58% ಅಡಿಷನಲ್ ಮಳೆ ಆಗಿದೆ. ಬಾಗಲಕೋಟೆ ಜಿಲ್ಲೆ 38%. ಈ ರೀತಿ ನಾವು ಎಂದೂ ಮಳೆಯನ್ನ ಕಂಡಿಲ್ಲ ದಿವಸ ಇಡೀ ರಾಜ್ಯದಲ್ಲಿ ಇದು ಆಗಿದೆ. ನಾನು ಅದರೇ ಹೇಳಿದ್ದೀನಿ. ಈಗ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೇನು ರಸ್ತೆಗಳು ಹಾಳಾಗಿದ್ದಾವೆ, ಪಿಡಬ್ಲ್ಯೂ ಏನಾಗಿದ್ದಾವೆ, ಸ್ಟೇಟ್ ಹೈವೇಸ್ ಏನಾಗಿದ್ದಾವೆ, ಶಾಲೆಗಳು, ಅಂಗನವಾಡಿಗಳು, ಈ ಎಲ್ಲವನ್ನ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅವರಿಂದ ನಾವು ಆಮೇಲೆ ಪವರ್ ಸ್ಟೇಷನ್ಸ್ ಎಲ್ಲಾನು, ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸು, ಆಮೇಲೆ ನಿಮ್ಗೆ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಏನಿದಾವಲ್ಲ, ವೈರ್ಸ್ ಅಂತ ಏನಂತೀವಿ, ಎಲ್ಲನೂ ಕೂಡ ಇವತ್ತು ದಿವಸ ಬಹಳಷ್ಟು ಪೋಲ್ಸು ಬಹಳಷ್ಟು ಇವತ್ತು ದಿವಸದಾಗಿದೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲಾ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸರ್ಕಾರ ಗುಂಡಿ ಮುಚ್ಚೋಕಾಗದೇ ಇರುವಂತಹ ತನ್ನ ಅಸಮರ್ಥತೆಯನ್ನ, ತನ್ನ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವ್ರ ಮೇಲೆ ಗೂಬೆ ಕೂರಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ಎಂಬಿ ಪಾಟೀಲ್ರು ಆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ಹರೀಶ್? ಬಹಳ ಮುಖ್ಯವಾಗಿರುವಂತದ್ದು ಕಿರಣ್ ಮಜುಮ್ದಾರ್ ಶಾ ಅವರು ಹಲವು ಬಾರಿ ಕೂಡ ಬೆಂಗಳೂರಿನ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಉದ್ಯಮಿಗಳು ಕೂಡ ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ನಗರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತನ್ನ ಟ್ವೀಟ್ ಅಲ್ಲಿ ಪ್ರಸ್ತಾಪ ಮಾಡಿರುತ್ತೆ. ಇದು ಸಹಜವಾಗಿ ಸಚಿವರನ್ನ ಕೆರಳುವಂತೆ ಮಾಡಿದೆ. ಕೈಗಾರಿಕಾ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಅವರು ಈ ಒಂದು ಟ್ವೀಟ್ಗೆ ಸಂಬಂಧಪಟ್ಟಂಗೆ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬೆಂಗಳೂರಿಗೆ ಉದ್ಯಮಿಗಳು ಏನೆಲ್ಲ ಕೊಟ್ಟಿದ್ದಾರೆ, ಬೆಂಗಳೂರು ಕೂಡ ಉದ್ಯಮಿಗಳಿಗೆ
ಸಾಕಷ್ಟು ಕೊಟ್ಟಿದೆ ಅನ್ನುವಂತ ಮಾತನ್ನ ಹೇಳುವ ಮೂಲಕ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸೊ ಈ ಒಂದು ಸಂದರ್ಭದಲ್ಲಿ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಅಗತ್ಯ ಇತ್ತ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಂಬಿ ಪಾಟೀಲ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಐಟಿ-ಬಿಟಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸೊ ಈ ಒಂದು ಉದ್ಯಮಿಗಳ ಹೇಳಿಕೆಗೆ ಸಂಬಂಧಪಟ್ಟ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸೊ ಅನಗತ್ಯವಾಗಿ ಕೂಡ ಎಲ್ಲ ರಸ್ತೆ ಗುಂಡಿಗಳು, ಮೂಲಭೂತ ಸೌಕರ್ಯ ಕೆಲಸಗಳು ನಿರಂತರವಾಗಿ ಸಾಗ್ತಾ ಇರುತ್ತೆ. ಮಳೆ ಹಾನಿ ಸಂದರ್ಭದಲ್ಲಿ ವ್ಯತ್ಯಾಸಗಳು ಆಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಸಮಯಾವಕಾಶ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಸಚಿವರಾಗಿರುವಂತವರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಉದ್ಯಮಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆಹ್ವಾನ ಕೊಡ್ತಾ ಇರುವಂತದ್ದು, ಕರ್ನಾಟಕದಿಂದ ಬೇರೆ ಕಡೆ ಮುಖ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ವ್ಯಕ್ತ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಚಿವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡುವಂತದ್ದಾಗಿರ್ಬೋದು, ಟ್ವೀಟ್ ಮಾಡುವಂತದ್ದಾಗಿರ್ಬೋದು, ಯಾವುದೂ ಕೂಡ ಸರಿಯಲ್ಲ ಅನ್ನುವಂತಹ ಆಕ್ಷೇಪವನ್ನು ಕೂಡ ಸಚಿವರು ವ್ಯಕ್ತಪಡಿಸ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್